ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೋಡ್ ರೇಜ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೋಡ್ ರೇಜ್ ಅಂತಂದ್ರೆ ಗಾಡಿಯನ್ನ ರೋಡಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಇನ್ನೊಬ್ಬನಿಗೆ ಆವಾಜ್ ಹಾಕೋದು, ಗಲಾಟೆ ಮಾಡೋದು, ಮೇಲಿಂದ ಮೇಲೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಗರದಲ್ಲಿ ಮುಂದುವರಿತಾ ಇದೆ ಈ ರೋಡ್ ರೇಜ್ ಪ್ರಕರಣಗಳು. ಕುಡಿದು ಗಾಡಿ ಓಡಿಸಿರೋದು ಅಲ್ಲದೆ ದರ್ಪ ತೋರಿದಾನೆ ಆಟೋ ಚಾಲಕ. ಬೇಗೂರು ಮುಖ್ಯ ರಸ್ತೆಯ ಯಲ್ಲೇನಹಳ್ಳಿ ಬಳಿ ನಡೆದಿರತಕ್ಕಂಥ ಘಟನೆ. ಇದೇ ತಿಂಗಳ 1ನೇ ತಾರೀಕು ಗುರುವಾರ ನಡೆದಿರೋ ಘಟನೆ ಇದು. ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದ್ದ ಆಟೋ ಡ್ರೈವರು ಇದರಿಂದ ಹಿಂದೆ ಬರ್ತಾ ಇದ್ದ ಕಾರ್ ಚಾಲಕನಿಗೆ ಚಾಲನೆಗೆ ತೊಂದರೆ ಆಗ್ತಾ ಇತ್ತು. ಆಟೋ ಚಾಲಕ ಯಾವ ಕಡೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ಆಟೋ ಚಾಲಕನಿಗೆ ಇಂಡಿಕೇಟರ್ ಆಫ್ ಮಾಡಪ್ಪ ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ಕೋಪ ಮಾಡಿಕೊಂಡು ಆಟೋ ಚಾಲಕ ಆವಾಜಂತೆ ನಂತರ ಕಾರನ್ನು ಅಡ್ಡಗಟ್ಟಿ ಆವಾಜ್ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾನೆ. ಆಟೋ ಚಾಲಕನ ವರ್ತನೆಗೆ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಕಾರ್ನ ಡ್ಯಾಶ್ ಕ್ಯಾಮ್ನಲ್ಲಿ ಗಲಾಟೆಯ ವಿಡಿಯೋ ರೆಕಾರ್ಡ್ ಆಗಿದೆ ನೋಡಿ. ನಿಂಗೆ ಏನ್ ಹೇಳಿದೆ ನಾನು? ಏನ್ ಹೇಳಿದೆ ನಿಂಗೆ? ಏನಂದೆ? ಏನು ಏನು ಏನಂದೆ? ಗಾಡಿ ಗ್ಲಾಸ್ ಇಳಿಸ್ಬಿಟ್ಟು ಏನ್ ಮಾತಾಡ್ದೆ? ಏನು ಇಂಡಿಕೇಟ್ ಆಫ್ ಮಾಡಪ್ಪ ಅಂದೆ. ಮಾತುಗಳು ನೆಟ್ಟಗ್ ಬರ್ಬೇಕು. ಪೊಲೀಸ್ ಹೋಗ್ಲಿ ಇಲ್ಲಿ ರೆಕಾರ್ಡ್ ಆಗಿದೆ. ಎರಡು ಹೇಳತ್ ಕೇಳಪ್ಪ. ನಮ್ಮ ಮುರ್ದಾಕ್ಬಿಡ್ತೀನಿ ಬೇಕಂದ್ರೆ. ಏನಂದ ನಿಂಗೀಗ? ನೆಟ್ಟಗ್ ಮಾತಾಡೋ. ಏನನ್ನಪ್ಪ ನಿಂಗೀಗ? ಗ್ಲಾಸ್ ಇಳಿಸಿ ಅದ್ ಕಡೆ ಮಾತಾಡೋದಲ್ಲ, ಕರೆಕ್ಟ್ ಆಗಿ ಮಾತಾಡೋ. ಏನ್ ಹೆಸರು ನಿಮ್ದು? ಏನ್ ಹೆಸರು ನಿಮ್ದು? ಜಗದೀಶ್ ನಾಯಕ್ ಅಂತ. ಏನೋ ಕಿತ್ಕೊಂತೀಯ? ಮುಂದೆ ಬಾ, ಮುಂದೆ ಬಾ, ಬರ್ಕೋ, ಮುಂದೆ ಬರೋ. ಇಲ್ಲೇ ಬರ್ಕೋ. ಟ್ರಾಫಿಕ್ ಜಾಮ್ ಆಗಿದೆ, ಮುಂದೆ ಬಾ. ಇಲ್ಲೇ ಬರ್ಕೋ. ಟ್ರಾಫಿಕ್ ಜಾಮ್ ಆಗಿದೆ, ಮುಂದೆ ಬಾರಪ್ಪ. ಮುಂದೆ ಬಾ, ಟ್ರಾಫಿಕ್ ಜಾಮ್ ಆಗಿದೆ. ನಿಂಗೇನು ಹೇಳಲ್ಲ ಬಿಡತ್. ನಾನು ಎಲ್ಲಿ ವಿಡಿಯೋ ಕೊಡ್ಬೇಕು ಕೊಡ್ತೀನಿ ಅಷ್ಟೇ. ಕೊಡ್ತೀನಿ, ಆಯ್ತು ಹೋಗು. ನಿನ್ ನಂಬರ್ ರೆಕಾರ್ಡ್ ಆಗಿದೆ, ಆಯ್ತು. ನೀನ್ ಮಾತಾಡೋದು ಎಲ್ಲ ರೆಕಾರ್ಡ್ ಆಗಿದೆ, ಹೋಗು. ಆಯ್ತು ಹೋಗು. ನಿಂಗೆ ಏನು ಮಾತಾಡಲ್ಲ, ಮುಂದೆ ಹೋಗು. ಟ್ರಾಫಿಕ್ ಜಾಮ್ ಆಗಿದೆ, ಮುಂದೆ ಹೋಗಪ್ಪ. ಆಟೋ ಡ್ರೈವರ್ ಕುಡ್ದಿರೋ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಮಾತಲ್ಲೇ ಗೊತ್ತಾಗ್ತಾ ಇದೆ. ಅಲ್ಲೇ ಯಾವನಾರು ಟ್ರಾಫಿಕ್ ಪೊಲೀಸ್ ಇದ್ದರೆ ಆಟೋದವನ್ನ ಪಕ್ಕಕ್ಕೆ ಹಾಕ್ಬಿಟ್ಟು ಅವನ್ನ ಸರೆಂಡರ್ ಮಾಡಿಸ್ಬೇಕು, ಅವನ ಡ್ರೈವಿಂಗ್ ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲ ಅಂದರೆ ಇಂಥ ಘಟನೆಗಳು ಪದೇ ಪದೇ ಜಾಸ್ತಿ ಆಗ್ತಾ ಇರುತ್ತೆ.